ಮದುವೆಯಾಗಿ ಹೊಸ ಮನೆಗೆ ಬರುವ ಹೆಣ್ಣು ಮಗಳಿಗೆ ಆ ಮನೆಯೇ ಸರ್ವಸ್ವ. ಆದರೆ ಅದೇ ಮನೆಯಲ್ಲಿ ಪ್ರತಿದಿನ ಕಿರುಕುಳ, ಜಗಳ, ಕಣ್ಣೀರು ಎದುರಾದರೆ ಆಕೆಯ ಬದುಕು ಹೇಗಿರುತ್ತೆ? ಇಂಥದ್ದೇ ಒಂದು ಘಟನೆ ಇತ್ತೀಚೆಗೆ ಕಲ್ಗುಂಡಿಯಲ್ಲಿ ನಡೆದಿದೆ. ಸೌಮ್ಯ ಸ್ವಭಾವದ ತಾಳ್ಮೆಯ ಹೆಣ್ಣುಮಗಳು ಫಾತಿಮಾ ನಿಶಾಳ ಸಾವು ಈಗ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಫಾತಿಮಾ ನಿಶಾಳ ಪತಿ ಅನ್ಸರ್ ಮೊದಲು ಕುವೈತ್ನಲ್ಲಿದ್ದು ಈಗ ಬೆಂಗಳೂರಿನಲ್ಲಿ ಓಲಾ ಊಬರ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ 2 ವರ್ಷದ ಮುದ್ದಾದ ಗಂಡು ಮಗುವಿದೆ. ಘಟನೆಯ ದಿನ ಕುವೈತ್ನಿಂದ ಅನ್ಸರ್ ಅವರ ಅತ್ತೆಗೆ ಬಂದ ಒಂದು ಕರೆ ಇಡೀ ಗೊಂದಲಕ್ಕೆ ಕಾರಣವಾಯಿತು. ಆ ಫೋನ್ ಕರೆಯನ್ನು ಪಿಕ್ ಮಾಡಿದ ನಿಶಾ ವಿಷಯವನ್ನು ಯಾರ ಬಳಿಯೂ ಹೇಳಿರಲಿಲ್ಲ. ಆದರೆ ಇದೇ ವಿಷಯಕ್ಕೆ ಮನೆಯಲ್ಲಿದ್ದ ನಾದಿನಿ ಜಗಳ ಆರಂಭಿಸುತ್ತಾಳೆ. ಜಗಳ ವಿಕೋಪಕ್ಕೆ ತಿರುಗಿ ನಿಶಾಳ ಮಾವ ಆಕೆಗೆ ಹೊಡೆದು ಬಿಡುತ್ತಾರೆ. ನೊಂದ ಫಾತಿಮಾ ತಕ್ಷಣ ಬೆಂಗಳೂರಿನಲ್ಲಿದ್ದ ಪತಿ ಅನ್ಸರ್ಗೆ ಫೋನ್ ಮಾಡಿ, ನಿಮ್ಮ ತಂದೆ ನನಗೆ ಹೊಡೆದರು ಎಂದು ಕಣ್ಣೀರಿಡುತ್ತಾಳೆ. ಸಂಸಾರದ ಜಗಳದಿಂದ ಕಂಗಾಲಾದ ಅನ್ಸರ್ ಟ್ರಾಫಿಕ್ನಲ್ಲೂ ಕಾರು ಚಾಲನೆ ಮಾಡುತ್ತಾ ತಂದೆಗೆ ಕರೆ ಮಾಡಿ, ನನ್ನ ಹೆಂಡತಿಯನ್ನು ಹೊಡೆಯಲು ನಿಮಗೇನು ಹಕ್ಕಿದೆ ಎಂದು ಪ್ರಶ್ನಿಸುತ್ತಾರೆ. ಆದರೆ ತಂದೆ ನಾನು ಹೊಡೆದಿಲ್ಲ ಎಂದು ಸಮಜಾಯಿಷಿ ನೀಡುತ್ತಾರೆ. ಅನ್ಸರ್ ಹೆಂಡತಿಯನ್ನು ಸಮಾಧಾನಪಡಿಸಲು ಎಷ್ಟು ಬಾರಿ ಫೋನ್ ಮಾಡಿದರೂ ನಿಶಾ ಫೋನ್ ಸ್ವೀಕರಿಸುವುದಿಲ್ಲ. ತದನಂತರ ಬಂದದ್ದು ಆಘಾತಕಾರಿ ಕರೆ. ಅನ್ಸರ್ ತಂಗಿ ಕರೆ ಮಾಡಿ, ನಿಶಾ ಸೂಸೈಡ್ ಮಾಡಿಕೊಂಡಂತೆ ಕಾಣುತ್ತಿದೆ, ಮುಖವೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ ಎಂದು ಹೇಳುತ್ತಾಳೆ. ಆಕೆಯನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಚೀರುತ್ತಾರೆ. ಆಕೆ ಶಾಲ್ನಿಂದ ನೇಣು ಹಾಕಿಕೊಂಡಿದ್ದಾಳೆ ಎಂದು ಅನ್ಸರ್ ಕುಟುಂಬದವರು ಹೇಳುತ್ತಾರೆ. ಆದರೆ ಇಲ್ಲಿ ಮೂಡುವ ದೊಡ್ಡ ಪ್ರಶ್ನೆ ಎಂದರೆ, ಶಾಲ್ನಿಂದ ನೇಣು ಹಾಕಿಕೊಳ್ಳಲು ಹೇಗೆ ಸಾಧ್ಯ? ಪತಿ ಅನ್ಸರ್ ನೀಡಿದ ಮಾಧ್ಯಮ ಇಂಟರ್ವ್ಯೂನಲ್ಲಿ ಸ್ವತಃ ಅವರೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ರೂಮ್ನಲ್ಲಿ ಪಿಒಪಿ ಮಾಡಿಸಿದ್ದೇವೆ, ಫ್ಯಾನ್ ಕೂಡ ಇಲ್ಲ. ಹಾಗಿರುವಾಗ ಆಕೆ ಶಾಲ್ನಲ್ಲಿ ಹೇಗೆ ನೇಣು ಹಾಕಿಕೊಳ್ಳಲು ಸಾಧ್ಯ? ನನ್ನ ಹೆಂಡತಿಯನ್ನು ಹೊಡೆದು ಕೊಂದಿರಬಹುದು ಎಂಬ ಅನುಮಾನವಿದೆ. ಅನ್ಸರ್ ತಮ್ಮ ತಂದೆ, ತಾಯಿ ಹಾಗೂ ತಂಗಿಯ ಮೇಲೆ ನೇರ ಅನುಮಾನ ವ್ಯಕ್ತಪಡಿಸಿದ್ದು, ಒಂದು ವೇಳೆ ನನ್ನ ಕುಟುಂಬದವರೇ ಆಕೆಯನ್ನು ಕೊಂದಿದ್ದರೆ ಅವರಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯಾಗಲಿ ಎಂದು ಕಣ್ಣೀರಿಟ್ಟು ಹೇಳಿದ್ದಾರೆ. ಪ್ರತಿಯೊಬ್ಬ ಗಂಡನಿಗೂ ಈತ ಅತ್ತೆ ತಾಯಿಯ ನಡುವೆ ಹಾಗೂ ಈತ ಹೆಂಡತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ದೊಡ್ಡ ಸವಾಲು. ಆದರೆ ಹೊಂದಾಣಿಕೆಯಿಲ್ಲದ ಸಂಸಾರದಲ್ಲಿ ಅಂತಿಮವಾಗಿ ಬಲಿಯಾಗಿದ್ದು ಒಬ್ಬ ಮುಗ್ಧ ಹೆಣ್ಣು ಮಗಳು. 2 ವರ್ಷದ ಆ ಸಣ್ಣ ಮಗುವಿಗೆ ಈಗ ತಾಯಿಯೂ ಇಲ್ಲ, ಮನೆಯಲ್ಲಿ ಶಾಂತಿಯೂ ಇಲ್ಲ. ಆ ಮಗುವಿನ ಭವಿಷ್ಯಕ್ಕೆ ಯಾರು ಹೊಣೆ? ಪೊಲೀಸ್ ತನಿಖೆಯ ನಂತರವಷ್ಟೇ ಫಾತಿಮಾ ನಿಶಾಳ ಸಾವಿನ ಹಿಂದಿನ ನಿಜವಾದ ಸತ್ಯ ಹೊರಬರಬೇಕಾಗಿದೆ. ബാബി എന്താക്കിയ ഉമ്മക്ക്? ബാബി എന്താക്കി കാണിക്ക്? ഇപ്പൊ നീ എങ്ങനെ പിടിച്ച്? പിന്നെ തലക്ക് വെച്ചതാ? ഒന്ന് കാണിച്ചു, എല്ലാം കാണിച്ചു. ഇപ്പൊ എന്താക്കിയമ്മ ബാബി? കൈ എങ്ങനെ ആക്കിയ? പിന്നെ എന്താക്കിയമ്മ? കൈ പൊളിച്ചേ. പിന്നെ നീ ബൊബിട്ടില്ലേ? കാടിങ്ങനെ ആക്കിയ? പിന്നെന്താക്കിയ? എയിലെ പോയ വന്നിട്ട്? അതിലെ പോയാ? നിശാനെ കരഞ്ഞാ? നിശാനെ ചെല്ലില്ലേ ഉമ്മാന്ന്? നിശാന എന്ത് ചെല്ലി? അച്ഛമ്മ? ತಾಯಿಗೆ ಏನಾದರೂ ಚುಚ್ಚಿ ಕೊಡೋದು ಅವಳು ತಂಗಿ. ಆಗ ತಾಯಿ ಸ್ವಲ್ಪ ಜೋರು ಮಾಡೋದು ಅವಳಿಗೆ ಜಾಸ್ತಿ, ವೈಫಿಗೆ ತರ ಅವಳಿಗೆ ತುಂಬಾ ಬೇಜಾರಾಗೋದು. ಸಣ್ಣ ಸಣ್ಣ ವಿಷಯಕ್ಕೆ ಆ ಕಡೆ ಈ ಕಡೆ ಮಾತುಕತೆ ಆಗೋದು. 7:50ಕ್ಕೆ ನನಗೆ ಫೋಟೋ ತುಂಬಾ ಕಳಿಸಿದಾಳೆ. ಅದೇ ಅವಳ ಇದು ಮಕ್ಕಳನ್ನ ಮಗನನ್ನೆಲ್ಲ ಹಿಡಿದು ಫ್ರೀ ಆಗಿರುವುದು. ನಾನು ಸ್ವಲ್ಪ ಮೆಸೇಜ್ ಮಾಡಿ ಅಲ್ಲಿಗೆ ಬಿಟ್ಟಿದ್ದೀನಿ. ನಾನು ಡ್ರೈವಿಂಗ್ ಅಲ್ಲಿದ್ದೆ.
1 ಗಂಟೆನೋ ಕಳೆದು ಒಂದು 8 8:30 ಸರಿ ಟೈಮ್ ಗೊತ್ತಿಲ್ಲ ನನಗೆ ತಂದೆ ಫಸ್ಟ್ ಕಾಲ್ ಮಾಡಿದ್ರು. ಈ ಅವಳನ್ನ ಕರ್ಕೊಂಡು ಹೋಗಿ, ಇಲ್ಲಿ ಸರಿ ಆಗೋದಿಲ್ಲ, ಇವರು 3 ಭಯಂಕರ ಚೊರೆ, ದಿನಾ ಚೊರೆನೆ, ಇಲ್ಲದ 3 ಕೊಂದು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನನ್ನ ಹತ್ರ ಫಸ್ಟ್. ಅವಾಗ ಕಟ್ ಮಾಡಿದೆ ಫೋನ್, ಇದು ಬ್ಯುಸಿಯಲ್ಲಿದ್ದ. ಮತ್ತೆ ನಾನು ಆವಾಗಲೇ ಇದು ವೈಫೈ ಕಾಲ್ ಮಾಡಿ ಕೇಳಿದೆ ಎಂಥ ವಿಷಯ ಅಂತ ಕೇಳಿದೆ. ಹಾಗೆ ಈ ಥರ ಫೋನದ್ದು ಸ್ವಲ್ಪ ಇಶ್ಯೂ ಅಂತ ಹೇಳಿದ್ರು. ಮಾವ ಫೋನ್ ಮಾಡಿದ್ದಾರೆ, ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ. ಇವ್ರು ರಿಸೀವ್ ಮಾಡಿ ಕಟ್ಟಾಗಿದೆ, ಅದು ಮಾತಾಡ್ಲಿಕ್ಕೆ ಆಗಿಲ್ಲ ಇವಳಿಗೆ. ಅಮ್ಮನ ಫೋನಿಗೆ ಕಾಲ್ ಬಂದಿದೆ, ಅವರು ಕುವೈತಲ್ಲಿರು. ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ, ಅದರ ವಿಚಾರ ಹೇಳಲಿಕ್ಕಾಗಿ ಕಾಲ್ ಮಾಡಿದೆ. ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ, ಕಾಲ್ ಬಂದಿದ್ದು ತಂಗಿ ಹತ್ರ ಹೇಳಲಿಲ್ಲ ಅಂತ. ಇದು ಸಾಯಂಕಾಲ ಬಂದು ಮಾವ ಅಮ್ಮನಿಗೆ ಬೈದಿದ್ದಾರೆ, ನಿಂಗೊಂದು ಮೆಸೇಜ್ ಆದ್ರೂ ಮಾಡ್ಬೋದಿತ್ತಲ್ಲ, ನಾನು ಕಾಲ್ ಮಾಡಿದ್ದಲ್ಲ. ಅಮ್ಮನಿಗೆ ಬೈದಿದ್ದಾರೆ, ಅಮ್ಮ ಸಿಟ್ಟಲ್ಲಿ ಹೋಗಿ ವೈಫಿಗೆ ಬೈದಿದ್ದಾಳೆ. ಹಂಗೆ ಅದು ಹೇಳಲಿಲ್ಲ, ಅದಕ್ಕೆ ಮಾವ ಇದು ಅಮ್ಮನಿಗೆ ಬೈದಿದ್ದಾರೆ, ನಿಂಗೆ ರಿಪ್ಲೈ ಮಾಡ್ಬೋದಲ್ಲ ಮೆಸೇಜಿಗೆ. ಯಾರಿಗೆ? ತಾಯಿಗೆ ಬೈದಿದ್ದಾರೆ. ತಾಯಿ ಆ ಸಿಟ್ಟಲ್ಲಿ ಬಂದು ಇವಳಿಗೆ ಬೈದಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಅಂತ ಅಲ್ಲಿ ತಂದೆ ಹೊಡೆದ್ರು ಅಂತ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು, ಹೊಡೆದ್ರು ಅಂತ ಹೇಳಿದ್ರು. ತಂದೆ ಕೂಡ ನನಗೆ ಹೊಡೆದ್ರು ಅಂತ ಹೇಳಿದೆ. ಆಗ ನಾನು ಅವಾಗ ಕಟ್ ಮಾಡಿ ತಂದೆಗೆ ಕಾಲ್ ಮಾಡಿ ಕೇಳಿದೆ, ನಿಮಗೆ ಹೊಡೆಯೋ ರೈಟ್ಸ್ ಏನು ಅಂತ. ಆಗ ತಂದೆ ಹೇಳಿದ್ರು, ಹೊಡಿಲಿಲ್ಲ, ನಾನು ಎಳ್ದಾಕಿದ್ದು ಅಂತ ಹೇಳಿದರು. ಮತ್ತೆ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಬೇಗ ಹೋಗಿ ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿ ಅಮ್ಮನ ಹತ್ರ ಹೇಳಿದ್ದೆ ನಾನು. ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಹೋಗಿ ಡ್ರಾಪ್ ಮಾಡಿ, ನಾನು ವೈಫ್ನ ಇದು ಮೊಬೈಲಿಗೆ 2-3 ಸಲ ಕಾಲ್ ಮಾಡಿದ್ದೇನೆ, ರಿಸೀವೇ ಮಾಡಲಿಲ್ಲ. ಮತ್ತು ತಂಗಿ, ನಾನು ವಾಪಸ್ ಕಾಲ್ ಮಾಡುವಾಗ ತಂಗಿ ಫೋನ್ ಎತ್ತಿದ್ದಳು. ಈ ಥರ ಸೂಸೈಡ್ ಮಾಡಿದ್ದಾಳೆ, ಅವಳು ಸತ್ತೋದಳು ಅಂತ ಕಾಣ್ತದೆ, ಫುಲ್ ಮುಖ ಇದೆಲ್ಲ ನೀಲಿ ಆಗಿದೆ ಅಂತ ಹೇಳಿದರು. ಅವಾಗಲೇ ನಾನು ತಂದೆಗೆ ಕಾಲ್ ಮಾಡಿದೆ, ಬೇಗ ಇಳಿಸಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ನೀವು ತೀರ್ಮಾನ ಮಾಡಬೇಡಿ ತೀರಿ ಹೋಯ್ತು ಅಂತ ಹಂಗೆ ಹೇಳಿ ಬೇಗ ಇಳಿಸಿ ಕರ್ಕೊಂಡು ಹೋಗಿ ಅಂತ ಹೇಳಿ, ಅಲ್ಲಿಗೆ ಅಷ್ಟೇ ರೂಮ್ ಒಳಗೆ POP ಮಾಡಿದ್ದಾರೆ, ಫ್ಯಾನ್ POP ಮಾಡಿದ್ದಾರೆ. ಬೆಳಿಗ್ಗೆ ಎಲ್ಲ 18 ತಾರೀಕಿಗೆ ಬೆಳಿಗ್ಗೆ ಎಲ್ಲ ವಿಡಿಯೋ ಮಾಡಿದ್ದಾಳೆ, ಫೋನ್ ಮಾಡಿದ್ದಾಳೆ, ಮಗು ಆಟ ಆಡೋದೆಲ್ಲ ಕಲಿಸಿದ್ದಾಳೆ. 18 ತಾರೀಕಿಗೆ ಸಾಯಂಕಾಲ ನಾದಿನಿ 8 ಗಂಟೆಗೆ ಫೋನ್ ಮಾಡಿದ್ದಾಳೆ, ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಅಂತೇಳಿ ಫೋನ್ ಮಾಡಿದ್ಲು. ಹೇಳಿದಾಗ ಅವಳ ಮಾವ ಫೋನ್ ತೆಗೆದು ಹೇಳಿದ್ಲು, ಇದು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನೀವು ಹಾಗೆ ಮಾಡೋದು ಬೇಡ, ನಾ ಬರ್ತೀವಿ ಅಂತೇಳಿ ನಾವು ಅವನಿಗೆ ರಫೀಗಿನ ಫೋನ್ ಮಾಡಿ ಅವ್ರನ್ನ ಕರ್ಕೊಂಡು ಅನ್ನತ್ತನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮತ್ತೆ ಮಗಳು ಫೋನ್ ಮಾಡಿದ್ಲು, ನೀವ್ ಎಲ್ಲಿದ್ದೀರಾ ಮಗ? ಹೇಳಿದ್ರು, ನಾವು ಬರ್ತಾ ಇದ್ದೀವಿ. ಯಾರೆಲ್ಲ ಬರೋದು ಅಂತ ಹೇಳಿದ್ರು. ನಾನು ಅನ್ನತ್ತ ಆಂಟಿ ಮತ್ತು ನಾನು, ರಫೀಗ್ ಇದ್ದಾನೆ, ಆಟೋ ಡ್ರೈವರ್ ಇದ್ದಾನೆ. ಆಯ್ತು ಅಂತೇಳಿ ಕಟ್ ಮಾಡಿದ್ಲು. ಅಳಿಯ ಫೋನ್ ಮಾಡಿದ್ದ ನನಗೆ. ಫೋನ್ ಮಾಡಿದ್ರೆ, ಅಮ್ಮ ನೀವು ಹೋಗಿ ಅವಳು ಅಲ್ಲಿ ಸ್ವಲ್ಪ ಗಲಾಟೆ ಆಗಿದೆ, ಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಯ್ತು ನಾವು ಹೋಗ್ತಾ ಇದ್ದೀವಿ ಅಲ್ಲ. ಮತ್ತೆ ಫೋನ್ ಮಾಡಿದ್ಲು 8 ಗಂಟೆ ಮುಂಚೆ, 8:15 ಅವಳು ಸಹ ಮತ್ತೆ ಫೋನ್ ಮಾಡಿದ್ಲು. ಮತ್ತೆ ಹೇಳಿದ್ರು, ನೀನು ರೆಡಿ ಇರು, ಅವರ ಅನ್ಸಾರ್ ಹೇಳಿದ್ದಾನೆ ಕರ್ಕೊಂಡು ಬರ್ಲಿಕ್ಕೆ, ಡ್ರೆಸ್ ಎಲ್ಲ ರೆಡಿ ಆಗಿ ಇಡು ಅಂತ ಹೇಳಿದ್ರು. ಓಕೆ ಅಂತೇಳಿ ಇಟ್ಟಿದ್ದಾಳೆ ಅಷ್ಟೇ. ಮತ್ತೆ 8:30ಗೆ ಫೋನ್ ಮಾಡಿ ಹೇಳಿದ್ರು, ನೀ ಎಲ್ಲಿ ತಲುಪಿದ್ಯಾ ಅಂತ. ನಾವು ಹೇಳಿದ್ರೆ ಅಲ್ಲಿ ಉಂಟು, ತಲುಪಲಿಕ್ಕೆ ಆಯ್ತು ಅಂತ ಹೇಳಿದ್ರು. 9:21ಕ್ಕೆ ನಾದಿಂದು ಕಾಲ್ ಬಂತು ವಾಪಸ್. ಹೇಳಿದ್ರು, ಅವಳು ರೂಮಲ್ಲಿ ಮೇಲೆ ಮಗು ಕೂಗ್ತಾ ಇದೆ, ಡೋರ್ ತೆಗಿಯೋದಿಲ್ಲ ಅಂತ ಹೇಳಿದ್ಲು. ಮತ್ತೆ ನಾವು ಗಾಬರಿಲಿ ಆದ್ರೂ ನಾವು ಅಲ್ಲಿ ಮತ್ತೆ ಹೋಗಿದ್ದಾಗ ಅಲ್ಲಿ ಮಲಗಿಸಿ ಉಂಟು. ನಾವು ಹೋಗಿ ನೋಡುವಾಗ ಮತ್ತೆ ಅವ್ರ ಆಂಬುಲೆನ್ಸ್ ಬಂತು, ಇವರೆಲ್ಲ ಸೇರಿ ಹಾಕಿದ್ರು, ರಫೀಕ್, ಅತ್ತೆ, ಮಾವ, ಆಂಬುಲೆನ್ಸ್ ಡ್ರೈವರ್ ಅವರು. ನಾವು ಹಿಂದೆ ಓಟೋದಲ್ಲಿ ಹೋಗಿದ್ವಿ. ಮತ್ತೆ ಚಿಕ್ಕ ಮಗು ಹೇಳಿದಾನೆ, ಇದು ಇಲ್ಲಿ ಹೀಗೆ ಹಿಡಿದಿದ್ದಾರೆ, ಹೊಡೆದಿದ್ದಾರೆ, ಮೂಗಲ್ಲಿ ರಕ್ತ ಬಂದಿದೆ, ಈ ಕಾಲಲ್ಲಿ ಮೆಟ್ಟಿ ತೋರಿಸ್ತಾನವ, ಹೀಗೆ ಮಾಡಿದ್ದಾರೆ ಅಂತ. ನನ್ನ ಮನಸ್ಸಿಗೆ ಬಂದದವಳನ್ನು ನೋಡುವಾಗ ಇವರು ಕೊಂದದಂತೆ ಬಂದಿದೆ. ನನ್ನ ಮನಸ್ಸಿಗೆ ಆಗಿದೆ ಅಷ್ಟೇ. ಅವ್ರು ಏನ್ ಹೇಳಿದ್ರು ನನಗೆ ಅದಕ್ಕೆ ಹೋಗ್ಲಿಲ್ಲ. ಹಗ್ಗ ಹಾಕಿದ್ದು ಅಂತೇಳಿ ನನ್ನ ಮನಸ್ಸು ಹೋಗ್ಲಿಲ್ಲ. ನಾನು ನೋಡುವಾಗ ಅನ್ಕೊಂಡಿದ್ದೆ ಇವರು ಕೊಂದಿದ್ದೆ ಅಂತ ನನ್ನ ಮನಸ್ಸಿಗೆ ಬಂದೆ. ಕೊಂದಿದ್ದೆ, ಮತ್ತೇನಲ್ಲ ಅದು. ಅವರು ಹೊರಗೆ ಬಂದ್ರು ಕೂಡ ಪಬ್ಲಿಕ್ ಬಿಡಲ್ಲ ನಾವು. ಇನ್ನೇನು ಕೇಸ್ ಏನಾಗಿ ಅವರು ಹೊರಗೆ ಬಂದ್ರೆ ಅವರನ್ನು ಪಬ್ಲಿಕ್ ನಾವು ಬಿಡಲ್ಲ. ಮಾವನ ಹತ್ರ ಕೇಳಿದ್ವಿ, ಏನಾಯ್ತು ಏನು ವಿಷಯ. ಹೇಳಿದ್ರು, ಅವರು ರೂಮಲ್ಲಿ ಸೀಲಿಂಗ್ ಫ್ಯಾನಿಗೆ ಹಗ್ಗ ಹಾಕಿದ್ದು ಅಂತ ಹೇಳಿದರು. ರೂಮಲ್ಲಿ ಹೇಳಿದಾಗ ಸ್ವಲ್ಪ ಹೊತ್ತು ಹತ್ರ ಹೇಳಿದ್ರು, ರೂಮಲ್ಲಿ ಸೀಲಿಂಗ್ ಫ್ಯಾನ್ ಇಲ್ಲ, ಅಲ್ಲಿ ಟೇಬಲ್ ಫ್ಯಾನ್ ಮಾತ್ರ ಇರೋದು. ಅವಾಗ ಹೇಳಿದರು, ಹಗ್ಗ ಹಾಕಿದ್ದಲ್ಲ, ಇದು ಟಾಯ್ಲೆಟಲ್ಲಿ ಶವರಿಗೆ ಶಾಲ್ ಆಗಿದೆ ಅಂತ ಹೇಳಿದರು. ಹಾಗೆ ನೀವು ಕೇಳಿಯುವಾಗ ಮತ್ತು ಬೇರೊಬ್ಬರು ಬಂದು ನಮ್ಮೊಟ್ಟಿಗೆ ನೀರೋರು ಕೇಳಿಯುವಾಗ ಹೇಳಿದರು, ಶವರಿಗೆ ಹಾಕಿದ್ದಲ್ಲ, ಹ್ಯಾಂಗಿಂಗ್ ರಾಡಿಗೆ ಹಗ್ಗ ಹಾಕಿದ್ದು ಅಂತ. ಹ್ಯಾಂಗಿಂಗ್ ರಾಡಿ ಹಗ್ಗ ಹಾಕಿದರೆ ಅಲ್ಲಿ ಮಾರ್ಕ್ ಏನಾದರೂ ಇರಬೇಕಿತ್ತು. ರೂಮಲ್ಲಿ ಹಗ್ಗ ಸಹ ಇಲ್ಲ, ಏನಿಲ್ಲ, ಇರೋ ಇಲ್ಲಿ ನೆಲೆಯಲ್ಲಿ ಏನು ಮಾರ್ಕ್ಸ್ ಇಲ್ಲ. ಅವ್ರ ಹತ್ರ ನೋಡುವಾಗ ಅವರು ಒಂದು ಕೇಳುವಾಗ
ಒಂದು 10 ನಿಮಿಷಕ್ಕೆ ಒಂದೊಂದು ಪಾಯಿಂಟ್ ಹೇಳ್ತಾರೆ. ಹೀಗೆ ಹಗ್ಗ ಹಾಕಿದ್ದು, ಶಾಲ್ ಹಾಕಿದ್ದು, ಶವರಿಗೆ ಹಾಕಿದ್ದು, ಮತ್ತೆ ಹ್ಯಾಂಗಿಂಗ್ ರೋಡಿಗೆ ಹಾಕಿದ್ದು, ಸೀಲಿಂಗ್ ಫ್ಯಾನಿಗೆ ಹಾಕಿದ್ದು, ಹೀಗೇನೆ ಹೇಳ್ತು. ಕರೆಕ್ಟಾಗಿ ಯಾವುದನ್ನು ಸಹ ಅವರು ಹೇಳುವುದಿಲ್ಲ. ಇವರು ಹೋದಾಗ ಸಹ ಅಲ್ಲಿ ಸಹ ಆಂಬುಲೆನ್ಸಿಗೆ ಒಂದು ಅವ್ರನ್ನ ಡೆಡ್ ಬಾಡಿಯನ್ನು ಆಂಬುಲೆನ್ಸಿಗೆ ಹಾಕಲಿಕ್ಕೆ ಸಹಾಯ ಸಹ ಮಾಡಲಿಲ್ಲ. ಅವ್ರು ಮುಟ್ಟಿ ಸಹ ನೋಡಲಿಲ್ಲ. ಅವರು ಆಂಬುಲೆನ್ಸ್ಗೆ ಆಸ್ಪತ್ರೆಗೆ ಬನ್ನಿ ಅಂತ ಕರೆದಾಗ ಸಹ ಕೂಡ ಬರಲಿಲ್ಲ. ಇವರು ಲಾಸ್ಟ್ ಬೈದು ಅವರನ್ನು ಆಂಬುಲೆನ್ಸಲ್ಲಿ ಕೂರಿಸಿತ್ತು. ಈಗಲ್ಲ, ಅವಳು ಚಿಕ್ಕದಿಂದಲೇ ಹುಡುಗಿ ನಮಗೆ ಗೊತ್ತು. ಅವ್ರು ಸೂಸೈಡ್ ಮಾಡುವಷ್ಟೊಂದು ಹುಡುಗಿಯೇ ಅಲ್ಲ ಅವರು. ಅವ್ರು ಏನಾಯ್ತು ಫೇಸ್ ಮಾಡಿ ನಿಲ್ಲುವಂಥ ಹುಡುಗಿ ಅವರು ಸೂಸೈಡ್ ಮಾಡಿದ್ದಾರೆ. ಇದಕ್ಕೆ 100% ಆಗಿ ಇದು ಮಾಡಿಟ್ರೆ ಇದು. ಅವಳು ನಗಾಡ್ತಾ ಮಗುವರೊಟ್ಟಿಗೆ ಆಟ ಆಡ್ಕೊಂಡು ಸ್ಟೇಟಸ್ ಆಗಿದ್ದು ಫೋಟೋ ನನ್ನ ಹತ್ರ ಈಗ ಸಹ ಉಂಟು ಮೊಬೈಲಲ್ಲಿ. ಅವಳು ಅವಾಗ ಹಾಕಿದ ಬಟ್ಟೆನೇ ಎಲ್ಲ ಸೂಸೈಡ್ ಆದಮೇಲೆ ಅವಳು ಹಾಕಿರೋ ಮೇಲಿದ್ದ ಬಟ್ಟೆನೆಲ್ಲ ಚೇಂಜ್ ಮಾಡಿ ಎಲ್ಲ ಟಾಯ್ಲೆಟ್ ಒಳಗೆ ಹಾಕಿದ್ರು. ಎಲ್ಲ ಬೇರೆ ಬೇರೆನೇ ಮಾಡಿಟ್ಟಿದ್ರು. ವಿವಾಹಿತೆ ಫಾತಿಮತ್ ನಿಶಾನಾ ಅನುಮಾನಾಸ್ಪದ ಸಾವು. ಅತ್ತೆ ಮಾವ ನಾದಿನಿ ಬಂಧನ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಕೌಟುಂಬಿಕ ಕಿರುಕುಳದಿಂದಾಗಿ ವಿವಾಹಿತೆಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪುತ್ತೂರು ತಾಲೂಕಿನ ಕೆದಂಬಾಡಿ ಗ್ರಾಮದ ಜುಬೈದ್ ಅವರ ಪುತ್ರಿ ಫಾತಿಮತ್ ನಿಶಾನಾ ಅವರಿಗೆ 4 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಏನಿದು ಘಟನೆ? ನನಗೆ ಗಂಡನ ಮನೆಯವರು ಕಿರುಕುಳ ನೀಡುತ್ತಿದ್ದಾರೆ ಎಂದು ತಾಯಿಗೆ ಕರೆ ಮಾಡಿ ಅತ್ತಿದ್ದ ಯುವತಿ ಕೆಲವೇ ಗಂಟೆಗಳಲ್ಲಿ ಹೆಣವಾಗಿ ಬಿದ್ದಿದ್ದಾಳೆ. ಜುಲೈ 18ರ ರಾತ್ರಿ ಸಂಪಾಜೆ ಕಡೆಪಾಲದ ಅಲಿಗುಡ್ಡೆ ನಿವಾಸಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರುವ ಅನ್ಸಾರ್ ಎಂಬುವರ ಪತ್ನಿ ಫಾತಿಮತ್ ನಿಶಾನಾ 22 ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾರೆ. ಪುತ್ತೂರು ತಾಲೂಕಿನ ಸಾರೆಪುಣಿ ನಿವಾಸಿ ಜುಬೈದಾ ಎಂಬುವರ ಪುತ್ರಿಯಾಗಿದ್ದ ನಿಶಾನಾ ಅವರಿಗೆ 4 ವರ್ಷಗಳ ಹಿಂದೆ ಅನ್ಸಾರ್ ಜೊತೆ ವಿವಾಹವಾಗಿತ್ತು. ಈ ದಂಪತಿಗೆ 2.5 ವರ್ಷದ ಪುತ್ರನಿದ್ದಾನೆ. ಘಟನೆಯ ದಿನ ರಾತ್ರಿ ಫಾತಿಮತ್ ನಿಶಾನಾ ತಮ್ಮ ತಾಯಿಗೆ ಕರೆ ಮಾಡಿ ಗಂಡನ ಮನೆಯಲ್ಲಿ ನನಗೆ ತೀವ್ರ ಕಿರುಕುಳ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದರು. ಮಗಳ ಕರೆ ಬಂದ ತಕ್ಷಣ ತಾಯಿ ಜುಬೈದಾ ಕುಂಬ್ರದಿಂದ ಆಟೋದಲ್ಲಿ ಮಗಳ ಮನೆಗೆ ಧಾವಿಸಿದ್ದಾರೆ. ಆದರೆ ತಾಯಿ ಮನೆ ತಲುಪುವಷ್ಟರಲ್ಲಿ ನಿಶಾನಾ ಮೃತಪಟ್ಟ ಸ್ಥಿತಿಯಲ್ಲಿದ್ದರು. ಸ್ನಾನಗೃಹದ ಶವರಿಗೆ ನೇಣು ಬಿಗಿದುಕೊಂಡು ನಿಶಾನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಗಂಡನ ಮನೆಯವರು ಹೇಳಿದರು. ಇದು ಆತ್ಮಹತ್ಯೆ ಅಲ್ಲ, ಇದೊಂದು ವ್ಯವಸ್ಥಿತ ಕೊಲೆ ಎಂದು ಆರೋಪಿಸಿರುವ ಮೃತರ ತಾಯಿ ಹಾಗೂ ಸಹೋದರರು ಪೊಲೀಸ್ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದ ಸುಳ್ಯ ಠಾಣೆ ಪೊಲೀಸರು ಜುಲೈ 22ರಂದು ಕಾರ್ಯಾಚರಣೆ ನಡೆಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ 2023ರ ವಿವಿಧ ಕಾಯ್ದೆಗಳ ಅಡಿ ಪ್ರಕರಣ ದಾಖಲಿಸಿಕೊಂಡು ಮೃತಳ ಮಾವ ಸಿಪಿ ಅಳವಿ, ಅತ್ತೆ ಆಯುಷಾ ಮತ್ತು ನಾದಿನಿ ಫಸಿಲಾ ಅವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಬಂಧಿತ ಆರೋಪಿಗಳನ್ನು ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ബാബി എന്താക്കിയ ഉമ്മക്ക്? ബാബി എന്താക്കി കാണിക്ക്? ഇപ്പൊ നീ എങ്ങനെ പിടിച്ചേ? പിന്നെ തലക്ക് വെച്ചതാ? ഒന്ന് കാണിച്ചു, എല്ലാം കാണിച്ചു. ഇപ്പൊ എന്താക്കിയമ്മ ബാബി? കൈ എങ്ങനെ ആക്കിയ? പിന്നെ എന്താക്കിയമ്മ? കൈ പൊളിച്ചേ. പിന്നെ നീ ബൊബ്ബിട്ടില്ലേ? കാടിങ്ങനെ ആക്കിയ? പിന്നെന്താക്കിയ? എയിലെ പോയി വന്നിട്ട് അതിലെ പോയാ? നിശാന കരഞ്ഞാ? നിശാന ചെല്ലില്ലേ ഉമ്മാന്ന്? നിശാന എന്ത് ചെല്ലി? അച്ഛമ്മ
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ತುರ್ತು ಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೋಗ್ಯ ಸೇವೆಗಳವರೆಗೆ ಸಮಗ್ರ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತದೆ ಬೆಳ್ತಂಗಡಿಯ ಸೀಡ್ ಫಾರ್ಮ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಎದುರು ಸ್ಥಾಪನೆಯಾಗಿರುವ ಗಣೇಶ್ ಮೆಡಿಕಲ್ ಆ್ಯಂಡ್ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಸಿಯಾಮ್, ಎಕ್ಸ್ರೇ, ಎಸಿಜಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯಗಳು ಲಭ್ಯವಿದ್ದು ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಅಗತ್ಯವಿರುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 24x7 ತುರ್ತು ಮತ್ತು ಟ್ರಾಮಾ ಕೇರ್, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳು, ವಿಶೇಷ ವಾರ್ಡ್, ಸಣ್ಣ ಶಸ್ತ್ರಚಿಕಿತ್ಸೆಗಳು, ಫಿಸಿಯೋಥೆರಪಿ, ನೆಬ್ಯುಲೇಷನ್ಸ್ ಹಾಗೂ ಫಾರ್ಮಸಿ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅನುಭವಿ ವೈದ್ಯರು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ರೋಗಿಗಳಿಗೆ ಗುಣಮಟ್ಟದ ಮತ್ತು ಮಾನವೀಯ ಸೇವೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ತುರ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಗಣೇಶ್ ಮೆಡಿಕಲ್ ಆ್ಯಂಡ್ ಟ್ರಾಮಾ ಸೆಂಟರ್, ಸೀಡ್ ಫಾರ್ಮ್ ರಸ್ತೆ, ಬಸ್ ನಿಲ್ದಾಣದ ಎದುರು, ಬೆಳ್ತಂಗಡಿ. 08256234131 ಅಥವಾ 9480953331 ಅಥವಾ 9448548731. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್, 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ. ಏನ್ ಸುರೇಶ್ ಅಣ್ಣ? ಕುಮಾರಣ್ಣ, ಹೋದ ವಾರ ಗೃಹ ಪ್ರವೇಶ, ಇವತ್ತು ಗೃಹಕ್ಕೆ ಕಾರು ಪ್ರವೇಶ. ಏನು ಲಾಟ್ರಿ ಗೀಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಏನಲ್ಲ, MCC ಬ್ಯಾಂಕ್ ನಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತ ಅನುಮೋದನೆಯೊಂದಿಗೆ ಸಾಲ ಸಿಗ್ತಾ ಇದೆ. ಎಲ್ಲಿ?
MCC ಬ್ಯಾಂಕ್ ಅಲ್ಲಿ. ವಿಶ್ವದ ಕನ್ನಡಿಗರ ನೆಚ್ಚಿನ ಬ್ಯಾಂಕ್ MCC ಬ್ಯಾಂಕ್, ನಮ್ಮ ಬ್ಯಾಂಕ್.